ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪೇಪರ್ 2 ಸಂವಹನ ಪತ್ರಿಕೆಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಮುಖವಾದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಬಂದಿದ್ದೀವಿ. ಸೊ ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಂವಹನ ಪತ್ರಿಕೆ ಕನ್ನಡ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಒಂದು ಪ್ರಮುಖವಾದ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದ್ದು, ವಿಡಿಯೋವನ್ನು ಪ್ರಾರಂಭದಿಂದ ಕೊನೆವರೆಗೆ ನೋಡಿ. ಪ್ರತಿ ಪ್ರಶ್ನೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆಗಳಾಗಿವೆ ಅಂತ ಹೇಳ್ತಾ, ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಬಗ್ ಎಂದರೆ ಏನು? ಕಂಪ್ಯೂಟರ್ ಸಿಸ್ಟಮ್ನಲ್ಲಿ ಬಗ್ ಅಂತ ಯಾವುದನ್ನು ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಲಾಜಿಕಲ್ ಎರರ್ಸ್ ಇನ್ ದ ಪ್ರೋಗ್ರಾಮ್. ಪ್ರೋಗ್ರಾಮ್ನಲ್ಲಿ ಯಾವುದಾದ್ರೂ ಲಾಜಿಕಲ್ ಎರರ್ಗಳು, ತಪ್ಪುಗಳು ಕಂಡು ಬಂದರೆ ಅದಕ್ಕೆ ಬಗ್ ಅಂತ ಕರಿತೀವಿ. ಲಾಜಿಕಲ್ ಎರರ್ಸ್ಗೆ ಬಗ್ ಅಂತ ಕರಿತೀವಿ. ಕೆಳಗಿನವುಗಳಲ್ಲಿ ಯಾವುದು ಒಂದು ರೀತಿಯ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ? ಕೊಟ್ಟಿರುವಂಥ ಆಪ್ಷನ್ನಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೈಕ್ರೋಸಾಫ್ಟ್ ವರ್ಡ್ ಇದೆಯಲ್ಲ, ಇದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ. ಬಯೋಸ್ ಸಾಫ್ಟ್ವೇರ್ ಹೌದು, ಯುನಿಕ್ಸ್, ಲಿನಕ್ಸ್ ಹೌದು, ಮೈಕ್ರೋಸಾಫ್ಟ್ ವಿಂಡೋಸ್ ಮತ್ತು ಮ್ಯಾಕ್ OS ಹೌದು, ಇವೆಲ್ಲವೂ ಕೂಡ ಸಿಸ್ಟಮ್ ಸಾಫ್ಟ್ವೇರ್ಗಳು. ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ. ಕೆಳಗಿನವುಗಳಲ್ಲಿ ಯಾವುದು ಒಂದು ರೀತಿಯ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ, ಡಿವೈಸ್ ಡ್ರೈವರ್ ಅನ್ನೋದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ವರ್ಡ್ ಪ್ರೊಸೆಸರ್, ಡಾಟಾಬೇಸ್ ಮತ್ತು ಬ್ರೌಸರ್ ಅನ್ನೋದು ಇವೆಲ್ಲವೂ ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು. ಸೊ ಡಿವೈಸ್ ಡ್ರೈವರ್ ಅನ್ನೋದು ಅಲ್ಲ. ಕಟ್ಟಡ ಅಥವಾ ಕ್ಯಾಂಪಸ್ ಒಳಗೆ ಡಾಟಾ ಸಂವಹನ ವ್ಯವಸ್ಥೆಗೆ ಪದ ಏನು? ಅಂದರೆ ಒಂದು ಬಿಲ್ಡಿಂಗ್ ಒಳಗಡೆ ಡಾಟಾ ಸಂವಹನ ಆಗ್ತಾ ಇದೆ ಅಂದರೆ, ಡಾಟಾ ಟ್ರಾನ್ಸ್ಫರ್ ಆಗ್ತಿದೆ ಅಂದರೆ ಈ ವ್ಯವಸ್ಥೆಗೆ ಏನಂತೇಳಿ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಲ್ಯಾನ್ ಅಂತ ಕರೀತಾರೆ. ಇದಕ್ಕೆ ಲ್ಯಾನ್ ಅಂತ ಕರೀತಾರೆ. ಕಂಪ್ಯೂಟರ್ ಸಿಸ್ಟಮ್ ಅನ್ನು ಹ್ಯಾಕರ್ಗಳಿಂದ ರಕ್ಷಣೆ ಮಾಡೋದಕ್ಕೆ ಯಾವ ಯುಟಿಲಿಟಿ ಸಾಫ್ಟ್ವೇರ್ ಅನ್ನು ಬಳಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಫೈರ್ವಾಲ್. ಫೈರ್ವಾಲ್ ಎನ್ನುವಂಥ ಸಾಫ್ಟ್ವೇರ್ನ ಬಳಸಲಾಗುತ್ತೆ. ಸೊ ಇದು ಹ್ಯಾಕರ್ನಿಂದ ಕಂಪ್ಯೂಟರ್ಗಳನ್ನು, ಸಿಸ್ಟಮನ್ನು ರಕ್ಷಣೆ ಮಾಡುತ್ತೆ. ವೈರಸ್ ಇದೆಯಲ್ಲ, ಕಂಪ್ಯೂಟರ್ನ ವೈರಸ್, ಇದರ ಪೂರ್ಣ ರೂಪ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ವಿಟಾಲ್ ಇನ್ಫಾರ್ಮೇಷನ್ ರಿಸೋರ್ಸಸ್ ಅಂಡರ್ ಸೀಸ್. ವಿಟಾಲ್ ಇನ್ಫಾರ್ಮೇಷನ್ ರಿಸೋರ್ಸಸ್ ಅಂಡರ್ ಸೀಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವ ಯಾವ ಅಪ್ಲಿಕೇಶನ್ ಸಾಫ್ಟ್ವೇರ್ ಲೆಕ್ಕಪತ್ರ, ಸ್ಟ್ಯಾಟಿಸ್ಟಿಕ್ಸ್ ಸಾಫ್ಟ್ವೇರ್ ಅಲ್ಲ ಆಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಟ್ಯಾಲಿ. ಟ್ಯಾಲಿ ಅನ್ನೋದು ಇದು ಲೆಕ್ಕಪತ್ರ ಅಥವಾ ಸ್ಟ್ಯಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಂತಹ ಒಂದು ಸಾಫ್ಟ್ವೇರ್ ಆಗಿದೆ. ಈ ಕೆಳಗಿನವುಗಳಲ್ಲಿ ವೆಬ್ ಬ್ರೌಸರ್ ಸಾಫ್ಟ್ವೇರ್ನ ಉದಾಹರಣೆ ಯಾವುದು? ಯಾವುದು ವೆಬ್ ಬ್ರೌಸರ್ ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲವೂ ಕೂಡ ಹೌದು. ನೋಡಿ, ನೆಟ್ಸ್ಕೇಪ್ ಕಮ್ಯುನಿಕೇಟರ್ ಹೌದು, ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಹೌದು, ಗೂಗಲ್ ಕ್ರೋಮ್ ಕೂಡ ತುಂಬ ಚಿರಪರಿಚಿತ. ಇವೆಲ್ಲವೂ ಕೂಡ ಏನಾಗಿದ್ದಾವೆ? ವೆಬ್ ಬ್ರೌಸರ್ಸ್ ಆಗಿದ್ದಾವೆ. ಎಲ್ಲವೂ ಕೂಡ ವೆಬ್ ಬ್ರೌಸರ್ಸ್ ಆಗಿದ್ದಾವೆ. ಕಂಪ್ಯೂಟರ್ನ ಯಾವ ಒಂದು ದುರುದ್ದೇಶಪೂರಿತ ಕೋಡ್ ಆಗಿದ್ದು ಅದು ಇತರ ಪ್ರೋಗ್ರಾಮ್ಗಳು ನಕಲು ಮಾಡುವ ಮೂಲಕ ಸ್ವಯಂ ಪುನರಾವರ್ತನೆ ಆಗುತ್ತೆ? ಕಾಪಿ ಮಾಡೋದ್ರ ಮೂಲಕ ಮತ್ತೆ ಮತ್ತೆ ಪುನರಾವರ್ತನೆ ಆಗುತ್ತೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಬಿ, ವೈರಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ಆಂಟಿವೈರಸ್ ಕಂಪ್ಯೂಟರ್ಗೆ ಹಾನಿಕಾರಕವಾಗಿದೆ? ನೋಡಿ, ಆಂಟಿವೈರಸ್ ಕೂಡ ಕಂಪ್ಯೂಟರ್ಗೆ ಹಾನಿಕಾರಕ ಅಂತ, ಅದರಲ್ಲಿ ಯಾವುದು ಅಂತ? ಸರಿಯಾದ ಉತ್ತರ ಆಪ್ಷನ್ ಸಿ, ವೈರಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವರ್ಕ್ಶೀಟ್ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ನಲ್ಲಿ ಯಾವುದರಲ್ಲಿ ಇರುತ್ತೆ? ವರ್ಕ್ಶೀಟ್ಗಳು ಸ್ಪ್ರೆಡ್ಶೀಟ್ ಪ್ರೋಗ್ರಾಮಲ್ಲಿ ಯಾವುದರಲ್ಲಿ ಇರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ವರ್ಕ್ ಬುಕ್ಕಲ್ಲಿ ಇರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Ctrl+O ಅಂತ ಒತ್ತಿದ್ರೆ, ಈ ಶಾರ್ಟ್ಕಟ್ ಕೀ ಒತ್ತಿದ್ರೆ ಯಾವ ಒಂದು ಆಜ್ಞೆ, ಕಮಾಂಡ್ ಓಪನ್ ಆಗುತ್ತೆ? ಆಜ್ಞೆ ಅಂದರೆ ಕಮಾಂಡ್. ಯಾವ ಕಮಾಂಡ್ಗೆ ಇದನ್ನ ಬಳಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ಓಪನ್ ಫೈಲ್. ಅಂದರೆ Ctrl+O ಒತ್ತಿದ್ರೆ ಒಂದು ಫೈಲ್ ಓಪನ್ ಆಗುತ್ತೆ. Ctrl+I ಶಾರ್ಟ್ಕಟ್ ಕೀ ಒತ್ತಿದ್ರೆ ಯಾವ ಆಜ್ಞೆ ಬಳಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಚೇಂಜ್ ಸೆಲೆಕ್ಟೆಡ್ ಟೆಕ್ಸ್ಟ್ ಟು ಬಿ ಎ ಮೀನ್ ಇಟಾಲಿಕ್ಸ್. ಅಂದರೆ ಸೆಲೆಕ್ಟ್ ಮಾಡಿದ ಟೆಕ್ಸ್ಟ್ಗಳು ಇಟಾಲಿಕ್ಕಿಗೆ ಚೇಂಜ್ ಆಗ್ತವೆ ಕಂಟ್ರೋಲ್ ಮತ್ತು ಐ ಒತ್ತಿದ್ರೆ. ನೋಡಿ ಸ್ನೇಹಿತರೆ, ಶಾರ್ಟ್ಕಟ್ ಕೀಸ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಶಾರ್ಟ್ಕಟ್ ಕೀಗಳ ಮೇಲೆ ಒಂದು 2-3 ಪ್ರಶ್ನೆಗಳು 100% ಇರುತ್ತೆ, ನೋಟ್ ಮಾಡ್ಕೊಳ್ಳಿ.
ಕಂಪ್ಯೂಟರ್ ಮೆಮೊರಿಯನ್ನು ಪರಿಭಾಷೆಯಲ್ಲಿ ಯಾವ ಪರಿಭಾಷೆಯಲ್ಲಿ ಅಳೆಯಲಾಗುತ್ತೆ? ಎಷ್ಟು ಮೆಮೊರಿ ಇದೆ ಅಂತೇಳಿ ಹೆಂಗೆ ಹೇಳ್ತೀವಿ ನಾವು? ಸರಿಯಾದ ಉತ್ತರ ಆಪ್ಷನ್ ಸಿ, ಬಿಟ್ಸ್ ಮೂಲಕ ಹೇಳ್ತೀವಿ. ಕೆಳಗಿನವುಗಳಲ್ಲಿ ಯಾವುದು ನಿಬ್ಬಲ್ಗಳನ್ನು ಒಳಗೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 4 ಬಿಟ್. 4 ಬಿಟ್ ಇಸ್ ಈಕ್ವಲ್ ಟು 1 ನಿಬ್ಬಲ್. ಇಂಟರ್ನೆಟ್ ಅನ್ನು ಕೆಲವೊಮ್ಮೆ ಸರಳವಾಗಿ ನೆಟ್ ಅಂತ ಕರೀತಾರೆ. ಸೊ ಇದೇನು, ನೆಟ್ ಅಂದ್ರೆ ಏನು? ಸರಿಯಾದ ಉತ್ತರ ಆಪ್ಷನ್ ಎ, a huge network of networks that joins computer from all acts across the board. ಪ್ರಪಂಚದಾದ್ಯಂತ ನೆಟ್ವರ್ಕ್ಗಳ ಪರಸ್ಪರ ಸಂಪರ್ಕವನ್ನು ಈ ರೀತಿ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಇಂಟರ್ನೆಟ್. ಇಂಟರ್ನೆಟ್ ವರ್ಲ್ಡ್ ವೈಡ್ ನೆಟ್ವರ್ಕ್ನ ಕನೆಕ್ಷನ್ ಅನ್ನ ಇಂಟರ್ನೆಟ್ ಅಂತ ಕರಿತೀವಿ. ಅಂತರ್ಜಾಲ ಅಥವಾ ಇಂಟರ್ನೆಟ್ ಪರಿಕಲ್ಪನೆ ಹುಟ್ಟುಕೊಂಡಿದ್ದು ಯಾವ ವರ್ಷದಲ್ಲಿ? ಸೊ ಇಂಟರ್ನೆಟ್ ಈ ಪರಿಕಲ್ಪನೆ ಹುಟ್ಟುಕೊಂಡಿದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಬಿ, 1969, 1969ರಲ್ಲಿ. ಅಂತರ್ಜಾಲದ ಮೂಲವನ್ನು ಯಾವ ಪರಿಕಲ್ಪನೆಯಿಂದ ಅಭಿವೃದ್ಧಿಪಡಿಸಲಾಗಿದೆ? ಇಂಟರ್ನೆಟ್ನ ಮೂಲವನ್ನು. ಸರಿಯಾದ ಉತ್ತರ ಆಪ್ಷನ್ ಸಿ, ಆರ್ಪಾನೆಟ್. ಆರ್ಪಾನೆಟ್ ಇಸ್ ದ ರೈಟ್ ಆನ್ಸರ್. 1969ರಲ್ಲಿ ಆರ್ಪಾನೆಟ್ ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ, USA, ಅಮೆರಿಕ ಇದನ್ನು ಅಭಿವೃದ್ಧಿಪಡಿಸಿದ್ದು. ಮುಂದಿನ ಪ್ರಶ್ನೆ, ಅಂತರ್ಜಾಲದ ಪೂರ್ಣ ರೂಪ ಯಾವುದು? ಇಂಟರ್ನೆಟ್ನ ಪೂರ್ಣ ರೂಪ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಅಂತೇಳಿ. ಇಂಟರ್ನೆಟ್ ಅಂದರೆ ಪೂರ್ತಿಯಾಗಿ ಇಂಟರ್ ಕನೆಕ್ಟೆಡ್ ನೆಟ್ವರ್ಕ್ ಅಂತ. ಇಂಟರ್ನೆಟ್ನಿಂದ ನಮ್ಮ ಕಂಪ್ಯೂಟರ್ ಫೈಲ್ನ ಪ್ರಸರಣವನ್ನು ಈ ರೀತಿ ಕರೀತಾರೆ. ಸರಿಯಾದ ಉತ್ತರ ಇದಕ್ಕೆ ಡೌನ್ಲೋಡಿಂಗ್ ಅಂತ ಕರೀತಾರೆ. ಅಂದರೆ ಇಂಟರ್ನೆಟ್ನಿಂದ ನಮ್ಮ ಮೊಬೈಲಿಗೆ ಒಂದು ಫೈಲ್ ಬರಬೇಕಂದ್ರೆ ಅದು ಡೌನ್ಲೋಡಿಂಗ್ ಆಗಬೇಕಾಗತ್ತೆ. HTMLನ ಪೂರ್ಣ ರೂಪ ಯಾವುದು? ಸರಿಯಾದ ಉತ್ತರ HTMLನ ಪೂರ್ಣ ರೂಪ ಆಪ್ಷನ್ ಸಿ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. WWW ವರ್ಲ್ಡ್ ವೈಡ್ ವೆಬ್ನ ಸಂಶೋಧಕರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಟಿಮ್ ಬರ್ನರ್ಸ್-ಲೀ. ಟಿಮ್ ಬರ್ನರ್ಸ್-ಲೀ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವೆಬ್ ಪುಟವನ್ನು ಪ್ರವೇಶ ಮಾಡೋದಕ್ಕೆ URL ಅಗತ್ಯ ಇದೆ. ಸೊ ಈ URLನ ಪೂರ್ಣ ರೂಪ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ವಿಕಿಪೀಡಿಯಾದ ಪಿತಾಮಹ ಅಂತ ಯಾರನ್ನ ಕರೀತಾರೆ? ವಿಕಿಪೀಡಿಯಾವನ್ನು ಸಂಶೋಧನೆ ಮಾಡಿದ್ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಜಿಮ್ಮಿ ವೆಲ್ಸ್. ISPಯ ಪೂರ್ಣ ರೂಪ ಏನು? ISP ಇದರ ಪೂರ್ಣ ರೂಪ. ಸರಿಯಾದ ಉತ್ತರ ISPಯ ಪೂರ್ಣ ರೂಪ ಆಪ್ಷನ್ ಬಿ, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಟರ್ನೆಟ್ನ ಅಡ್ರೆಸ್, ವಿಳಾಸ ಯಾವುದಾಗಿರುತ್ತೆ? ಸರಿಯಾದ ಉತ್ತರ ಇಂಟರ್ನೆಟ್ನ ವಿಳಾಸ ಇದೆಯಲ್ಲ, ಇಂಟರ್ನೆಟ್ನ ವಿಳಾಸ ಅನ್ನೋದು 32 ಬಿಟ್ಗಳ ಒಂದು ಸಂಖ್ಯೆ ಆಗಿರುತ್ತೆ. ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ DNSನ ಪೂರ್ಣ ರೂಪ ಏನು? DNS ಅಂದರೆ ಏನು? ಸರಿಯಾದ ಉತ್ತರ DNS ಅಂದರೆ ಆಪ್ಷನ್ ಎ, ಡೊಮೈನ್ ನೇಮ್ ಸಿಸ್ಟಮ್ ಅಂತ. ಡೊಮೈನ್ ನೇಮ್ ಸಿಸ್ಟಮ್, DNS ಮೀನ್ಸ್ ಡೊಮೈನ್ ನೇಮ್ ಸಿಸ್ಟಮ್. ಕೆಳಗಿನವುಗಳಲ್ಲಿ ಯಾವುದು ಬ್ಲೂಟೂತ್ಗೆ ಒಂದು ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಬ್ಲೂಟೂತ್ಗೆ ಉದಾಹರಣೆ ಯಾವುದು ಕೇಳಿದ್ರೆ ಆಪ್ಷನ್ ಡಿ, ಪರ್ಸನಲ್ ಏರಿಯಾ ನೆಟ್ವರ್ಕ್. PAN ಅಂತ ಕೂಡ ಹೇಳ್ತೀವಿ, ಪರ್ಸನಲ್ ಏರಿಯಾ ನೆಟ್ವರ್ಕ್. ಇದಿಷ್ಟು ಕಂಪ್ಯೂಟರ್ಗೆ ಸಂಬಂಧಿಸಿದ ಪ್ರಶ್ನೆಗಳು. ಈಗ ಕನ್ನಡದ ಪ್ರಶ್ನೆಗಳನ್ನು ನೋಡೋಣ. ಸಾಮಾನ್ಯ ಕನ್ನಡ. ಇದು ಒಂದು ದೇಸಿ ಛಂದೋ ಪ್ರಕಾರ. ಸರಿಯಾದ ಉತ್ತರ ಆಪ್ಷನ್ ಬಿ, ತ್ರಿಪದಿ. ತ್ರಿಪದಿ ಒಂದು ದೇಸಿ ಛಂದೋ ಪ್ರಕಾರ. ತ್ರಿಪದಿಯ ಮೊದಲ ಒಂದು ಲಕ್ಷಣ ಕಂಡುಬರೋದು, ಮೊದಲ ಒಂದು ಇದು ರೂಪ ಕಂಡುಬರೋದಿಲ್ಲ ಕೇಳಿದ್ರೆ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ. ಅರೆಭಟ್ಟನ ಶಾಸನ. ಸೊ ಯಾವ ಶಾಸನದಲ್ಲಿ ತ್ರಿಪದಿಯ ರೂಪ ಮೊದಲಿಗೆ ಕಂಡು ಬಂತು ಅಂತ ಕೇಳಿದ್ದಾರೆ. ತುಂಬ ಸರಿ, ಬಾದಾಮಿಯ ಕಪ್ಪೆ ಅರೆಭಟ್ಟನ ಶಾಸನ ಗೊತ್ತಿರಲಿ.
ಕೆಳಗಿನ ಎ ಪಟ್ಟಿಯೊಂದಿಗೆ ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ. 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಪುಸ್ತಕಗಳು ಮತ್ತು ಅದು ತೆಗೆದುಕೊಂಡಂಥ ಪ್ರಶಸ್ತಿಗಳ ಬಗ್ಗೆ ಇದೆ ನೋಡಿ. ಆಪ್ಷನ್ ಎಗೆ 3 ಸರಿಯಾದ ಉತ್ತರ. ಜ್ಞಾನಪೀಠ ಪ್ರಶಸ್ತಿ, ಮೂಕಜ್ಜಿಯ ಕನಸುಗಳು, ಶಿವರಾಮ ಕಾರಂತರ ಪುಸ್ತಕ ಇದು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿದ್ದು ವರ್ಧಮಾನ, ಗೋಪಾಲಕೃಷ್ಣ ಅಡಿಗರದ್ದು. ಬಿ ಇದು ಉತ್ತರ ಆಗುತ್ತೆ. ಎಗೆ ಇದು ಉತ್ತರ. ಪಂಪ ಪ್ರಶಸ್ತಿ ಯಾವುದು ಕೇಳಿದ್ರೆ 4 ಶ್ರೀ ಹರಿಚರಿತ, ಪೂತಿ ನರಸಿಂಹಾಚಾರ್, ಇದಕ್ಕೆ ಸಿ ಉತ್ತರ. ಇನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಠಾಣಾಂತರ, ಆಪ್ಷನ್ ಡಿ ಇದು ಉತ್ತರ ಆಗುತ್ತೆ. ಪೂತಿನ ಅಡಿಗ. ಪುಸ್ತಕ ಗಿಸ್ತಕ ಎಂಬಲ್ಲಿ ಗಿಸ್ತಕ ಅನ್ನೋದು ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರತಿಧ್ವನಿ. ಇದಕ್ಕೆ ಧ್ವನಿ ಪ್ರತಿಧ್ವನಿ ಅಂತ ಕರಿತೀವಿ. ಸೊ ಪುಸ್ತಕ ಅನ್ನೋದು ಧ್ವನಿ ಆದರೆ ಗಿಸ್ತಕ ಅನ್ನೋದು ಪ್ರತಿಧ್ವನಿ ಅಂತ ಕರೆಸ್ಕೊಳ್ಳುತ್ತೆ. ಪ್ರತಿಧ್ವನಿ. ಆ ಮತ್ತು ಬಾ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಸೊ ವಚನಕಾರರು ಮತ್ತು ಅವರ ಸಾಲುಗಳ ಬಗ್ಗೆ ಇದೆ. ಸಂಚಿಯ ಹೊನ್ನಮ್ಮ, ಜಗನ್ನಾಥದಾಸ, ಬಸವಣ್ಣ ಮತ್ತು ಸರ್ವಜ್ಞ. 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 2, 4, 1, 3. 2, 4, 1, 3 ನೋಡೋಣ. 2, 4, 1, 3. 2, 4, 1, 3 ನೋಡಿ. ಸಂಚಿ ಹೊನ್ನಮ್ಮ ಏನು ಹೇಳ್ತಾರೆ? ಪೆಣ್ಣು ಪೆಣ್ಣಿಂದೇತಕ್ಕೆ ಬೀಳುಗಳವರು, ಕಣ್ಣು ಕಾಣದ ಗಾವಿಲರು ಅಂತ ಕರೀತಾರೆ ಸಂಚಿ ಹೊನ್ನಮ್ಮ. ಜಗನ್ನಾಥದಾಸರದ್ದು ಮಲಗಿ ಪದ ಪರಮಾದರದಿ ಪಾಡಲು, ಇದು ಜಗನ್ನಾಥದಾಸರದ್ದು. ಇನ್ನು ಬಸವಣ್ಣ ಅವರು ಏನು ಹೇಳ್ತಾರೆ? ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದ್ರು. ಸರ್ವಜ್ಞ ಒಡಲೆಂಬ ಹುತ್ತಕ್ಕೆ ನುಡಿವ ನಾಲಿಗೆ ಸರ್ಪ, ಇದು ಸರ್ವಜ್ಞ ಅವರದ್ದು. ದ.ರಾ ಬೇಂದ್ರೆಯವರ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಹೊಸಗನ್ನಡ ಕವಿತೆಯು ಯಾವ ಹೊಸಗನ್ನಡ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತೆ? ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಣ್ಣಿಗೆ ಕಂಡವರ ತುಳಿಯುತ್ತಲಿತ್ತು ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಸಿ. ಇದೊಂದು ಪ್ರಗತಿಶೀಲ ಕಾಲಘಟ್ಟಕ್ಕೆ ಸೇರಿರುವಂಥದ್ದು, ಪ್ರಕಾರಕ್ಕೆ ಸೇರಿದ್ದು. ಹಿಂದೂ ಶಾಸ್ತ್ರಗಳನ್ನು ನಾನು ನಂಬುತ್ತೇನೆ, ಆದರೆ ಅವುಗಳಲ್ಲಿ ಪ್ರತಿಯೊಂದು ವಾಕ್ಯವು ಪರಮಾತ್ಮನ ಪ್ರಣೀತ ಎಂದು ಹೇಳುವುದಿಲ್ಲ ಅಂತ ಹೇಳಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿಯವರು. ಎಂ.ಎಸ್. ವೇದ ಅವರ ಕಪ್ಪು ಕಿವಿಯ ಬಿಳಿಯ ಕುದುರೆಗಳು ಕಾದಂಬರಿಯ ಮುಖ್ಯ ಪಾತ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಮಾಧವಿ. ಕಟ್ಟಾಣಿ ಕಟ್ಯಾಳ ಕಟ್ಟಿ ಮೇಲೆ ನಿಂತ್ಯಾಳ ಎಂಬ ಸಾಲು ಯಾವುದಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಅನುಪ್ರಾಸ. ಅನುಪ್ರಾಸ. ಒಂದೇ ರೀತಿಯ ಪದಗಳು ಪದೇ ಪದೇ ರಿಪೀಟ್ ಆಗಿದೆ ನೋಡಿ. ಕಟ್ಟಾಣಿ ಕಟ್ಯಾಳ, ಕಟ್ಟಿ ಮೇಲೆ ನಿಂತಾಳ, ಈ ರೀತಿ. ನೀವು ನಿಮ್ಮ ಸಾಮಾನುಗಳನ್ನು ಕಟ್ಟಿಕೊಳ್ಳಿರಿ ಎಂಬಲ್ಲಿ ಬಳಕೆಯಾದ ಕ್ರಿಯಾಪದದ ಸ್ವರೂಪ ಯಾವುದು? ಕಟ್ಟಿಕೊಳ್ಳಿರಿ ಕ್ರಿಯಾಪದ ಸ್ವರೂಪ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯಾರ್ಥಕ. ವಿದ್ಯಾರ್ಥಕ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರತಲ ಮಲಕ ಅಂದ್ರೆ ಏನು? ಅವನು ಆ ವಿಷಯದಲ್ಲಿ ಕರತಲ ಮಲಕ ಇದಾನ ಮರೆ ಅಂತ ಹೇಳ್ತೀವಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಅಂಗೈ ಮೇಲಿನ ನೆಲ್ಲಿಕಾಯಿ, ಅಂದ್ರೆ ಅಷ್ಟು ಚಿರಪರಿಚಿತ ಅನ್ನುವ ಅರ್ಥ. ಅವ್ಯಯ ಅಂದರೆ ಏನು? ಸರಿಯಾದ ಉತ್ತರ ಅವ್ಯಯ ಅಂದರೆ ಅವ್ಯಯ. ಅವ್ಯಯ ಅಂದರೆ ಆಪ್ಷನ್ ಸಿ ಲಿಂಗ ವಚನ ವಿಭಕ್ತಿ ರೂಪಗಳಿಂದ ಭೇದವನ್ನು ಹೊಂದದೇ ಇರುವ ಶಬ್ದಗಳಿಗೆ ಅವ್ಯಯ ಅಂತ ಕರಿತೀವಿ. ಅಂದರೆ ಎಲ್ಲ ರೂಪದಲ್ಲೂ ಒಂದೇ ಥರ ಇರ್ತವವು. ಲಿಂಗ ವಚನ ವಿಭಕ್ತಿಗಳಿಂದ ಅದೇನು ಬೇರೆ ಬೇರೆ ಆಗೋದಿಲ್ಲ. ಪ್ರಕೃತಿ ಭಾವ ಅಂದರೆ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವರದ ಮುಂದೆ ಸ್ವರ ಬಂದರೂ ಸಂಧಿ ಕಾರ್ಯವಾಗದೇ ಇದ್ದರೆ ಆ ರೀತಿ ಕರೀತಾರೆ, ಪ್ರಕೃತಿ ಭಾವ ಅಂತ ಕರೀತಾರೆ. ಹಂಪ ನಾಗರಾಜಯ್ಯ ಅವರ ಸಂಶೋಧನೆ ಪ್ರಕಾರ ವಡ್ಡಾರಾಧನೆಯ ಈ ಕೃತಿಯ ಕರ್ತೃ ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಶಿವಕೋಟಾಚಾರ್ಯ. ರಾಜೋಪಚಾರ ಪದದಲ್ಲಿರುವ ಸಂಧಿ ಯಾವುದು? ರಾಜ ಪ್ಲಸ್ ಉಪಚಾರ ಏನಾಗುತ್ತೆ? ಇದು ರಾಜೋಪಚಾರ ಆಗುತ್ತೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಬಿ ಗುಣಸಂಧಿ. ಅಕಾರಕ್ಕೆ ಉಕಾರ ಪರವಾದಾಗ ಓಕಾರ ಬಂದಿರುವಂಥದ್ದು. ಜಗನ್ಮೋಹಿನಿ, ಜಗನ್ಮಾತೆ ಇವು ಯಾವ ಸಂಧಿಗೆ ಉದಾಹರಣೆ ಆಗಿದೆ? ಜಗತ್ ಪ್ಲಸ್ ಮೋಹಿನಿ, ಜಗತ್ ಪ್ಲಸ್ ಮಾತೆ. ಸರಿಯಾದ ಉತ್ತರ ಆಪ್ಷನ್ ಎ
45ನೇ ಪ್ರಶ್ನೆಗೆ ಆಪ್ಷನ್ ಎ ಅನುನಾಸಿಕ ಸಂಧಿ. ಅನುನಾಸಿಕ ಸಂಧಿ. ಬೃಹತ್ ಚಕ್ರ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಬೃಹತ್ ಪ್ಲಸ್ ಚಕ್ರ, ಬೃಹತ್ ಚಕ್ರ. ಸರಿಯಾದ ಉತ್ತರ ಆಪ್ಷನ್ ಸಿ, ಶ್ಚುತ್ವ ಸಂಧಿ. ಬೆಂಬತ್ತು ಎಂಬ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಆದೇಶ ಸಂಧಿ. ಬೆಂಬತ್ತು. ಬೆನ್ನು ಪ್ಲಸ್ ಪತ್ತು, ಬೆಂಬತ್ತು. ಭರತ ಬಾಹುಬಲಿ ಪ್ರಸಂಗವಿರುವ ಚಂಪು ಕೃತಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಆದಿಪುರಾಣ. ಆದಿಪುರಾಣ ಬರೆದಿದ್ಯಾರು ಕೇಳಿದ್ರೆ ಪಂಪ. ಒಳ್ಳೆಂಬುದು ಯಾವ ವಿಭಕ್ತಿ ಪ್ರತ್ಯಯ? ಸರಿಯಾದ ಉತ್ತರ ಒಳ್ಳೆನ್ನುವುದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಹುಂಜ ಎಂಬುದು ಯಾವ ಲಿಂಗ? ಹುಂಜ ಎನ್ನುವುದು ಯಾವುದರ ಲಿಂಗ? ಸರಿಯಾದ ಉತ್ತರ ಆಪ್ಷನ್ ಸಿ, ಇದು ನಪುಂಸಕ ಲಿಂಗ. ಇದರಲ್ಲಿ ಕಾರಕವಲ್ಲದ ಪದ ಯಾವುದು? ಕಾರಕವಲ್ಲದ ಪದ ಆಪ್ಷನ್ ಸಿ, ಸಂಬಂಧ. ಮಕ್ಕಳು ತೋಟದಿಂದ ಬಂದರು ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು? ಈಸಿ ಇದೆ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಎ, ಬಂದರು. ಕಾಲಸೂಚಕ ಪ್ರತ್ಯಯಗಳು ಯಾವುದು? ಸರಿಯಾದ ಉತ್ತರ ಉತ್ತ, ದಾವ. ಉತ್ತ, ದಾವ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಾಡುತ್ತಾನೆ, ಮಾಡಿದ, ಮಾಡುವನು, ಈ ರೀತಿ ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲಸೂಚಕ ಪ್ರತ್ಯಯಗಳು. ವಡ್ಡಾರಾಧನೆಯನ್ನು ಈ ರೀತಿ ಕೂಡ ಕರೀತಾರೆ. ಸರಿಯಾದ ಉತ್ತರ ವಡ್ಡಾರಾಧನೆಯನ್ನ ಉಪಸರ್ಗ ಕೇವಲಿಗಳ ಕಥೆ ಅಂತ ಕರೀತಾರೆ. ಉಪಸರ್ಗ ಕೇವಲಿಗಳ ಕಥೆ. ಯಾವುದೇ ರೀತಿಯ ರೂಪಾಂತರವನ್ನು ಹೊಂದದೆ ಏಕರೂಪವಾಗಿರುವ ಪದಗಳಿಗೆ ಏನಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅವ್ಯಯ ಅಂತ ಕರೀತಾರೆ. ಸಾಕು, ಬೇಕು ಇವು ಯಾವ ಅವ್ಯಯಗಳಾಗಿದ್ದಾವೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕ್ರಿಯಾರ್ಥಕ ಅವ್ಯಯಗಳಾಗಿದ್ದಾವೆ. ಮಳೆ ಬಂದಿತು ಆದರೆ ಕೆರೆ ತುಂಬಲಿಲ್ಲ ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದಿರುವ ಪದ ಆದರೆ ಅನ್ನೋದು ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ಸಂಬಂಧ ಸೂಚಕ ಅವ್ಯಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಕರ್ಮಣಿ ರೂಪದ ಕ್ರಿಯಾಪದ. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತೀವಲ್ಲ ಇಂಗ್ಲಿಷಲ್ಲಿ. ಸೊ ಕನ್ನಡದಲ್ಲಿ ಕರ್ತರಿ, ಕರ್ಮಣಿ. ಕರ್ಮಣಿ ಯಾವುದು ಕೇಳಿದ್ರೆ ಆಪ್ಷನ್ ಸಿ, ಮಾಡಲ್ಪಡುತ್ತದೆ. ಮಾಡಲ್ಪಡುತ್ತದೆ. ತ್ರಿಪದಿಯಲ್ಲಿ ಬ್ರಹ್ಮಗಣ ಕಡ್ಡಾಯವಾಗಿ ಬರಬೇಕಾದಂಥ ತಾಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, 6 ಮತ್ತು 10. 6 ಮತ್ತು 10ನೇ ಜಾಗದಲ್ಲಿ ಬ್ರಹ್ಮಗಣ ಕಡ್ಡಾಯವಾಗಿ ಬರಬೇಕು. ವಿಷ್ಣುಗಣವು ಇಷ್ಟು ವಿನ್ಯಾಸದಲ್ಲಿ ಬರುತ್ತೆ. ಎಷ್ಟು ವಿನ್ಯಾಸದಲ್ಲಿ ಬರುತ್ತೆ ಅಂತ? ಸರಿಯಾದ ಉತ್ತರ ಆಪ್ಷನ್ ಬಿ, 8 ವಿನ್ಯಾಸದಲ್ಲೇ ಬರುತ್ತೆ ವಿಷ್ಣುಗಣ. ಯತಿ ಎನ್ನುವುದು ಏನು? ಸೊ ಯತಿ ಎನ್ನುವುದು ಉಸಿರ್ದಾಣಂ ಅಂತ ಕರೀತಾರೆ. ಯತಿ ಎನ್ನುವುದು ಉಸಿರ್ದಾಣಂ ಅಂತ ಕರೀತಾನೆ ಕೇಶಿರಾಜ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಯತಿ ಎಂಬುದು ಉಸಿರ್ದಾಣಂ ಅಂತ ಕರೀತಾನೆ. ಭಾಮಿನಿ ಷಟ್ಪದಿಯ ವಿನ್ಯಾಸ ಈ ರೀತಿ ಇರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ, 3 ಮತ್ತು 4 ವಿನ್ಯಾಸದ ಗಣಗಳಿರ್ತವೆ. 3, 4, 3, 4 ಗಣಗಳಿರ್ತವೆ. ಈ ರೀತಿ ಇರುತ್ತೆ. ಗಿರಿಜಾ ಕಲ್ಯಾಣವು ಹರಿಹರ ಬರೆದ ಯಾವ ರೀತಿಯ ಕೃತಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಚಂಪು ಕಾವ್ಯ ಇದೊಂದು. 7 ಛಂದಸ್ಸಿನಲ್ಲಿ 700 ಮುಕ್ತಗಳನ್ನು ತುಂಬೆ ಹೂ ಸಂಕಲನದ ಮೂಲಕ ಕನ್ನಡಿಗರಿಗೆ ನೀಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಎಸ್.ವಿ. ಪರಮೇಶ್ವರ ಭಟ್ಟ. ಬರೆದಿದ್ಯಾರಿದು? ತುಂಬೆ ಹೂ ಎನ್ನುವಂಥ ಒಂದು ಸಂಕಲನವನ್ನು ಬರೆದ್ರು 7 ಛಂದಸ್ಸಿನಲ್ಲಿ. ನಿನ್ನ ಕರುಣೆ ಕಡೆಗೋಲಿಟ್ಟು ಮತಿಸುತ್ತೀಯೇ ಏಕೆ? ಇಲ್ಲಿ ಪ್ರಯೋಗಗೊಂಡಿರುವ ಅಲಂಕಾರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ರೂಪಕ ಅಲಂಕಾರ. ನಿನ್ನ ಕರುಣೆ ಕಡೆಗೋಲಿಟ್ಟು ಅಂದರೆ ಕರುಣೆನೇ ಕಡೆಗೋಲಿಲ್ಲಿ ಅನ್ನುವಂಥ ಅರ್ಥ. ಸೊ ಕನ್ನಡದ ಪ್ರಶ್ನೆಗಳು ಮುಗಿದಿದೆ. ಇಂಗ್ಲಿಷಿನ ಪ್ರಶ್ನೆಗಳಿಗೆ ಹೋಗೋಣ. ಐಡೆಂಟಿಫೈ ದ ಎರರ್ಸ್, ತಪ್ಪುಗಳನ್ನು ಗುರುತಿಸಿ. ನೇದರ್ ಆಫ್ ದೆಮ್ ಹ್ಯಾವ್ ಅಟೆಂಡೆಡ್ ದ ಮೀಟಿಂಗ್ ಟುಡೇ. ಸೊ ಇದರಲ್ಲಿ ತಪ್ಪಾಗಿರೋದು ಯಾವುದು? ಸೊ 66ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹ್ಯಾವ್ ಅಟೆಂಡೆಡ್. ಏನಾಗಬೇಕಿತ್ತು ಇಲ್ಲಿ? ಹ್ಯಾಸ್ ಆಗಬೇಕಿತ್ತು. ನೇದರ್ ಆಫ್ ದೆಮ್ ಹ್ಯಾಸ್ ಅಟೆಂಡೆಡ್ ದ ಮೀಟಿಂಗ್ ಟುಡೇ ಆಗಬೇಕಿತ್ತು. ಸೊ ಆಪ್ಷನ್ ಬಿ ರಾಂಗ್ ಇದೆ.
A tall woman with black hairs came in. A tall woman with black hairs came in. ತಪ್ಪಾಗಿರೋದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ತಪ್ಪಾಗಿದೆ. ಬ್ಲ್ಯಾಕ್ ಹೇರ್ ಹಾಕಬೇಕಿತ್ತು. ಟಾಲ್ ವುಮೆನ್ ವಿತ್ ಬ್ಲ್ಯಾಕ್ ಹೇರ್. ಎವರಿಬಡಿ ಹ್ಯಾಸ್ ಅ ರೈಟ್ ಟು ಎಕ್ಸ್ಪ್ರೆಸ್ ದರ್ ಒಪಿನಿಯನ್. ತಪ್ಪಾಗಿರೋದು ಯಾವುದು? ಆಪ್ಷನ್ ಡಿ ದೇರ್ ಒಪಿನಿಯನ್. 68ಕ್ಕೆ ಆಪ್ಷನ್ ಡಿ ಎವರಿಬಡಿ ಹ್ಯಾಸ್ ರೈಟ್ ಟು ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್. 69ನೇ ಪ್ರಶ್ನೆ. ಈಚ್ ಆಫ್ ದೀಸ್ ಬುಕ್ಸ್ ಹ್ಯಾವ್ ಬೀನ್ ಚೆಕ್ಡ್ ಬೈ ದ ಟೀಚರ್. ಸೊ 69ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹ್ಯಾವ್ ಬೀನ್. ಹ್ಯಾಸ್ ಬೀನ್ ಆಗಬೇಕಿತ್ತು ಇಲ್ಲಿ. ಸಾರಿ, ಹ್ಯಾಡ್ ಬೀನ್ ಆಗಬೇಕಿತ್ತು. One of the drawbacks of modern thinking are that it does not encourage original thinking. ಇದರಲ್ಲಿ ತಪ್ಪಾಗಿರೋದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಮಾಡರ್ನ್ ಥಿಂಕಿಂಗ್ ಆರ್ ದಟ್. ಗಿವ್ ದ ಒನ್ ವರ್ಡ್ ಆನ್ಸರ್. ಸ್ನೇಹಿತರೆ, ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೆ ಒಂದು ಸಜೆಷನ್ ಇದೆ ನೋಡಿ. ಒನ್ ವರ್ಡ್ಗೆ ನೀವು ಏನು ಮಾಡಬೇಕಂದ್ರೆ 6 to 10 ಇಂಗ್ಲಿಷ್ ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ಗ್ಲಾಸರಿ ವರ್ಡ್ ಮೀನಿಂಗನ್ನು ನೋಡಿದ್ರೆ ಅದರಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ತುಂಬ ಸಿಗ್ತವೆ. ಅವನ್ನೆಲ್ಲ ನೋಟ್ ಮಾಡಿಟ್ಕೊಳ್ಳಿ. ಸೊ ಕಿಲ್ಲಿಂಗ್ ಎ ಪರ್ಸನ್ ವಿತೌಟ್ ಪೇಯ್ನ್, ಅದಕ್ಕೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ ಯುಥೇನೇಷಿಯಾ ಅಂತ ಕರಿತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಬಿಲಿಟಿ ಟು ಸಿ, ಹಿಯರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಸ್ ಕಾಲ್ಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಪರ್ಸೆಪ್ಷನ್. ಅ ಸ್ಟೇಟ್ ಆಫ್ ಬೀಯಿಂಗ್ ಅಲೋನ್, ಒಂಟಿಯಾಗಿರೋದ್ರಂಥ ಒಂದು ಲಕ್ಷಣ. ಸರಿಯಾದ ಉತ್ತರ ಆಪ್ಷನ್ ಬಿ ಸಾಲಿಟ್ಯೂಡ್. ಅ ವೆರಿ ಗುಡ್ ಚೈಲ್ಡ್ಹುಡ್ ಫ್ರೆಂಡ್, ಏನಂತಾರೆ ಅವನಿಗೆ? ಸರಿಯಾದ ಉತ್ತರ ಆಪ್ಷನ್ ಎ ಚಮ್. ಅ ಗೌರ್ಮೆಂಟ್ ಬೈ ದ ರಿಚ್ ಪೀಪಲ್, ಇದಕ್ಕೇನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಲುಲಿಯೋಕ್ರಸಿ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಲುಲಿಯೋಕ್ರಸಿ ಅಂತ ಕರಿತೀವಿ. ಫೈಂಡ್ ದ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಅನ್ನ ಹೇಳ್ಬೇಕು. ಪ್ರಿಫಿಕ್ಸ್ ಅಂದರೆ ಮೊದಲಿಗೆ ಸೇರಿಸುವಂಥದ್ದು. ಅಂದರೆ ಕ್ಲೀನ್ ಇದ್ರೆ ಅನ್ಕ್ಲೀನ್ ಇರುತ್ತೆ ಹೇಳ್ತೀವಲ್ಲ, ಆ ರೀತಿ. ಸೊ ಡೇಟ್ಗೆ ಏನು ಹಾಗಾದರೆ ಪ್ರಿಫಿಕ್ಸು? ಸರಿಯಾದ ಉತ್ತರ ಆಪ್ಷನ್ ಸಿ ಆ್ಯಂಟಿ ಡೇಟ್. ನೋಬಲ್ಗೆ ಆಪ್ಷನ್ ಎ ಇಗ್ನೋಬಲ್. ಫೈಂಡ್ ದ ಸಿನಾನಿಮ್, ಆ ಪದಗಳ ಅರ್ಥವನ್ನು ಗುರುತಿಸಿ. ಅಬ್ಸ್ಕಾಂಡ್ ಅಂದ್ರೆ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ಎಸ್ಕೇಪ್ ಅಂತ. ಅಬ್ಸ್ಕ್ಯಾಂಡ್ ಆದ ಅಂತ ಹೇಳ್ತೀವಲ್ಲ, ಎಸ್ಕೇಪ್. ಸ್ಕ್ವೇರ್ ಮೀಲ್ ಅಂದ್ರೆ ಏನು? ಸ್ಕ್ವೇರ್ ಮೀಲ್ ಅಂದ್ರೆ ಆಪ್ಷನ್ ಬಿ ಅ ನ್ಯೂಟ್ರಿಷಿಯಸ್ ಫುಡ್. ಡೆಸಿಮೇಲ್ ಅಂದ್ರೆ ಏನು? ಸೊ ಡೆಸಿಮೇಲ್ ಅಂದ್ರೆ ಆಪ್ಷನ್ ಎ ಡೆಸ್ಟ್ರಾಯ್ ಅಂತ. ಯುನೈಟ್ ಅಂದ್ರೆ ಏನು? ಸೊ ಯುನೈಟ್ ಅಂದರೆ ಆಪ್ಷನ್ ಬಿ ಕನ್ಸಾಲಿಡೇಟ್. ಯುನೈಟ್ ಅಂದರೆ ಕನ್ಸಾಲಿಡೇಟ್. ಸ್ಪ್ಲೆಂಡಿಡ್ ಅಂದ್ರೆ ಏನು? ಸ್ಪ್ಲೆಂಡಿಡ್ ಅಂದರೆ ಆಪ್ಷನ್ ಸಿ ಗ್ರ್ಯಾಂಡ್ ಅಂತ. ಚೇಂಜ್ ದ ಫಾಲೋಯಿಂಗ್ ಇಂಟು ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕು. ಭಾಗ್ಯ ಪೋಸ್ಟೆಡ್ ದ ಲೆಟರ್ಸ್. ಭಾಗ್ಯ ಪೋಸ್ಟೆಡ್ ದ ಲೆಟರ್ಸ್, ಇದು ಪಾಸ್ಟ್ ಟೆನ್ಸಲ್ಲಿದೆ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದಾಗ ತುಂಬ ಈಸಿ, ವಾಸ್ ಅಥವಾ ವರ್ ಆ್ಯಡ್ ಮಾಡ್ತೀವಿ ಮತ್ತು ಥರ್ಡ್ ಫಾರ್ಮ್ ಆಫ್ ವರ್ಬ್ ಇರುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ ನಾವು ಇದಕ್ಕೆ. ಥರ್ಡ್ ವರ್ಬ್ ಇರುತ್ತೆ ನೋಡಿ. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸಲ್ಲಿ ಎಲ್ಲ ಕಡೆ ಯಾವುದೇ ರೀತಿಯ ಒಂದು ಟೆನ್ಸಿನ ವಾಕ್ಯ ಕೊಟ್ಟರು ಪಾಸ್ಟ್ ಪಾರ್ಟಿಸಿಪಲ್ ಕಾಮನ್ ಆಗಿ ಇರಲೇಬೇಕಾಗತ್ತೆ. ನೋಡಿ, ಭಾಗ್ಯ ಪೋಸ್ಟೆಡ್ ದ ಲೆಟರ್ಸ್ ಏನಾಗುತ್ತೆ? ಸರಿಯಾದ ಉತ್ತರ ದ ಲೆಟರ್ಸ್ ವರ್ ಪೋಸ್ಟೆಡ್ ಬೈ ಭಾಗ್ಯ. ಲೆಟರ್ಸ್ ವರ್ ಪೋಸ್ಟೆಡ್ ಬೈ ಭಾಗ್ಯ. ದೇ ಆರ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್. ನೋಡಿ, ಇಲ್ಲಿ ING ಇದೆ. ING ಇದ್ದಾಗ ಬೀಯಿಂಗ್ ಬರಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ದೇ ಆರ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಷನ್. ಸೊ ಏನಾಗುತ್ತೆ ಇದು? ದ ಇನ್ಫಾರ್ಮೇಷನ್ ಆರ್ ಬೀಯಿಂಗ್ ಕಲೆಕ್ಟೆಡ್ ಬೈ ದೆಮ್. 84ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿ, ದ ಇನ್ಫಾರ್ಮೇಷನ್ ವಾಸ್ ಬೀಯಿಂಗ್ ಕಲೆಕ್ಟೆಡ್ ಬೈ ದೆಮ್. ಬೀಯಿಂಗ್ ಇಂಪಾರ್ಟೆಂಟ್ ಇಲ್ಲಿ. ಇನ್ಫಾರ್ಮೇಷನ್ ಇರೋದ್ರಿಂದ, ಸಿಂಗಲ್ ಇರೋದ್ರಿಂದ ವಾಸ್ ಬರುತ್ತೆ. ಇನ್ಫಾರ್ಮೇಷನ್ಸ್ ಇದ್ದಿದ್ರೆ ಆರ್ ಬರ್ತಿತ್ತು. ಪ್ಲೀಸ್ ಕೀಪ್ ದ ಬುಕ್ಸ್. ಪ್ಲೀಸ್ ಕೀಪ್ ದ ಬುಕ್ಸ್, ಇದು ಯಾವ ರೀತಿಯ ವಾಕ್ಯ? ಇದು ಒಂದು
ಸ್ಟೇಟ್ಮೆಂಟ್ ಥರದ ವಾಕ್ಯ, ಅಂದರೆ ರಿಕ್ವೆಸ್ಟ್ ವಾಕ್ಯ. ಆರ್ಡರ್ ಮತ್ತು ರಿಕ್ವೆಸ್ಟ್ ಇದ್ದಾಗ ಏನು ಬರುತ್ತೆ ಕೇಳಿದ್ರೆ ಲೆಟ್ ಬರುತ್ತೆ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ, ಲೆಟ್ ಬರುತ್ತೆ. ಸೊ 85ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲೆಟ್ ದ ಬುಕ್ಸ್ ಬಿ ಕೆಪ್ಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಲಾಕ್ ದ ಡೋರ್, ಇದು ಆರ್ಡರ್, ಇದು ಲಾಕ್ ದ ಡೋರ್. ಸರಿಯಾದ ಉತ್ತರ ಆಪ್ಷನ್ ಬಿ ಲೆಟ್ ದ ಡೋರ್ ಬಿ ಲಾಕ್ಡ್. ಲೆಟ್ ದ ಡೋರ್ ಬಿ ಲಾಕ್ಡ್. Fill in the blanks. Dash that king were a king. 87ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವುಡ್. ವುಡ್ ದಟ್ ಐ ವರ್ ಅ ಕಿಂಗ್. ವರ್ಕ್ ಹಾರ್ಡ್ ಲೆಸ್ಟ್ ಯು ಡ್ಯಾಶ್ ಫೇಲ್. ಸರಿಯಾದ ಉತ್ತರ ಆಪ್ಷನ್ ಬಿ ವಿಲ್. ವರ್ಕ್ ಹಾರ್ಡ್ ಲೆಸ್ಟ್ ಯು ವಿಲ್ ಫೇಲ್. Each of the boys dash cleared the interview. ಸರಿಯಾದ ಉತ್ತರ ಆಪ್ಷನ್ ಬಿ ಹ್ಯಾಸ್. ಪ್ರತಿಯೊಬ್ಬ ವಿದ್ಯಾರ್ಥಿಯು ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರು ಅಂತ. ದ ಮಿನಿಸ್ಟರ್ ಅಲಾಂಗ್ ವಿತ್ ದ ಆಫೀಸರ್ಸ್ ಡ್ಯಾಶ್ ಕಮಿಂಗ್ ಟುಡೇ. ಸರಿಯಾದ ಉತ್ತರ ಆಪ್ಷನ್ ಡಿ ಈಸ್. ಬ್ರೆಡ್ ಅಂಡ್ ಬಟರ್ ಡ್ಯಾಶ್ ದ ಬೆಸ್ಟ್ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಅದು ಸರಿಯಾದ ಉತ್ತರ ಆಪ್ಷನ್ ಬಿ is. Bread and butter is the best breakfast. Earlier she dash run but now she cannot stand. So 92ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ could. Earlier she could run but now she cannot stand. None of your friends dash educated. ಸರಿಯಾದ ಉತ್ತರ ಆಪ್ಷನ್ ಎ is. ಯಾರೊಬ್ಬರು ಎಜುಕೇಟೆಡ್ ಇಲ್ಲ ಅಂತ. ಚೇಂಜ್ ದ ಫಾಲೋಯಿಂಗ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚಲ್ಲಿ ಸೂತ್ರಗಳಿದೆ, 6 ಸೂತ್ರಗಳಿರ್ತವೆ ಆ್ಯಕ್ಚುಲಿ. ಸಿಂಪಲ್ ಪ್ರೆಸೆಂಟ್ ಇದ್ದರೆ ಸಿಂಪಲ್ ಪಾಸ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಈ ರೀತಿಯಾಗಿ ನಾವು ಸಿಂಪಲ್ ಆಗಿ 6 ರೀತಿಯ, ಮತ್ತು ಸಿಂಪಲ್ ಪಾಸ್ಟ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಕಂಟಿನ್ಯೂಸ್ ಇದ್ದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, 6 ಸೂತ್ರಗಳು ಬರ್ತವೆ. ಅದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋಣ. ಸೊ 94ನೇ ಪ್ರಶ್ನೆ, ಹಿ ಸೆಡ್ ಟು ದ ಮ್ಯಾನ್ ಐ ಅಡ್ಮೈರ್ಡ್ ಯುವರ್ ಸ್ಪೀಚ್. ನೋಡಿ ಇಲ್ಲಿ ಸಿಂಪಲ್ ಪಾಸ್ಟ್ ಇದೆ, ಹಾಗಾದ್ರೆ ಏನಾಗಬೇಕು, ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಸೊ 94ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಿ ಟೋಲ್ಡ್ ದಟ್ ಮ್ಯಾನ್ ಹಿ ಹ್ಯಾಡ್ ಅಡ್ಮೈರ್ಡ್ ಹಿಸ್ ಸ್ಪೀಚ್. ನೋಡಿ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾಡ್ ಬರುತ್ತೆ. ಶಿ ಸೆಡ್ ಟು ಹರ್ ವೆನ್ ಡಿಡ್ ಯು ಕಂಪ್ಲೀಟ್ ದ ಅಸೈನ್ಮೆಂಟ್. 95ಕ್ಕೆ ಸರಿಯಾದ ಉತ್ತರ ಕ್ವಶನ್ ಇದೆ ಇಲ್ಲಿ ನೋಡಿ, ಶಿ ಅಸೈನ್ಡ್ ಹರ್ ವೆನ್ ಶಿ ಹ್ಯಾಡ್. ಡಿಡ್ ಇರೋದ್ರಿಂದ ಪಾಸ್ಟ್ ಇರೋದ್ರಿಂದ ಪಾಸ್ಟ್ ಪರ್ಫೆಕ್ಟ್ ಆಗಿದೆ. ವೆನ್ ಶಿ ಹ್ಯಾಡ್ ಕಂಪ್ಲೀಟೆಡ್ ದ ಅಸೈನ್ಮೆಂಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫೈಂಡ್ ದ ಮೀನಿಂಗ್ ಆಫ್ ದ ಇಡಿಯಮ್ಸ್. ಈ ಇಡಿಯಮ್ಸ್ನ ಮೀನಿಂಗ್ಗಳನ್ನು ಹೇಳಿ. ಟು ಬಿಲ್ಡ್ ಕ್ಯಾಸಲ್ಸ್ ಇನ್ ದ ಏರ್. ಕ್ಯಾಸಲ್ಸ್ ಇನ್ ದ ಏರ್ ಸರಿ ಉತ್ತರ ಆಪ್ಷನ್ ಬಿ ಪ್ಲಾನ್ಸ್ ದಟ್ ಆರ್ ನಾಟ್ ಪಾಸಿಬಲ್. ಸಾಧ್ಯನೇ ಇಲ್ಲದಿರುವಂಥ ಪ್ಲಾನ್ಗಳು ಅನ್ನುವಂಥ ಅರ್ಥ. ಟು ಗೋ ಬ್ಯಾಕ್ ಆನ್ someone. To go back on someone. 97ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಟು betray someone. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬರ್ಡ್ಸ್ ಆಫ್ ಅ ಫೆದರ್. ಬರ್ಡ್ಸ್ ಆಫ್ ಅ ಫೆದರ್ ಅಂದರೆ ಆಪ್ಷನ್ ಎ ಪೀಪಲ್ ಆಫ್ ಸೇಮ್ ಥಿಂಕಿಂಗ್, ಸಮಾನ ಮನಸ್ಕರು ಅಂತೀವಲ್ಲ ಅದು. ಬೈ ಲೀಪ್ ಆ್ಯಂಡ್ ಬೌಂಡ್ಸ್. ಬೈ ಲೀಪ್ ಆ್ಯಂಡ್ ಬೌಂಡ್ಸ್ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಎ ವಿತ್ ರಿಮಾರ್ಕಬಲ್ ಸ್ಪೀಡ್ ಅಂತ. ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್. ಫ್ರಮ್ ದ ಬಾಟಮ್ ಆಫ್ ದ ಹಾರ್ಟ್ ಸರಿಯಾದ ಉತ್ತರ ಆಪ್ಷನ್ ಬಿ ವಿತ್ ಡೀಪ್ ಫೀಲಿಂಗ್ ಅಂತ. ಐ ಥ್ಯಾಂಕ್ ಯು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಅಂತ ಹೇಳಿದ್ರೆ ತುಂಬ ಹೃದಯಾಂತರಾಳದಿಂದ ಅನ್ನುವಂಥ ಅರ್ಥ ಬರುತ್ತೆ. ಸ್ನೇಹಿತರೆ, ಇದು VAO ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಸಂವಹನ ಪತ್ರಿಕೆ ಪೇಪರ್ 2ಗೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಪೇಪರ್ ಹೇಗಿದೆ ಮತ್ತು ಕೀ ಆನ್ಸರ್ನ ಬಿಡಿಸಿದ್ದು ಯಾವ ರೀತಿ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಮಾದರಿ ಪ್ರಶ್ನೆಗಳು ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವುದಾದ್ರೂ ಸೆಷನ್ಗಳು, ಯಾವುದಾದ್ರೂ ಕಂಟೆಂಟ್ ನಿಮಗೆ ಕ್ಲಿಷ್ಟಕರವಾಗಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದರ ಮೇಲೆ ಕೂಡ ವಿಡಿಯೋವನ್ನು ಮಾಡ್ತೀವಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಮತ್ತು ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.